ಪ್ರವಾಸಿಗರಿಗೆ ಮಡಿಕೇರಿಯಲ್ಲಿ ನೋಡೋದಕ್ಕೆ ಸಾಕಷ್ಟು ಪ್ರವಾಸಿ ತಾಣಗಳಿದೆ. ಆದರೆ ಅದೊಂದು ಡೇಂಜರ್ ಸೆಲ್ಫಿ ಸ್ಪಾಟ್ಗೆ ತೆರಳುವ ಪ್ರವಾಸಿಗರು ಸಾವನ್ನ ಆಹ್ವಾನ ಮಾಡಿಕೊಳ್ಳುತ್ತಿದ್ದಾರೆ. ಈ ಬಗ್ಗೆ ಸೂಕ್ತ ಮುಂಜಾಗ್ರತಾ ಕ್ರಮಕ್ಕೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಆ ಡೇಂಜರ್ ಜಾಗವನ್ನ ನೋಡಿದ್ರೆ ನಿಮಗೂ ಒಂದು ಕ್ಷಣ ಗಾಬರಿಯಾಗುತ್ತೆ. ಯಾವುದು ಆ ಡೇಂಜರ್ ಸ್ಪಾಟ್ ತೋರಿಸ್ತೀವಿ ನೋಡಿ. ಮಡಿಕೇರಿಯಲ್ಲಿದೆ ಡೆಡ್ಲಿ ಸೆಲ್ಫಿ ಪಾಯಿಂಟ್. ಸ್ವಲ್ಪ ಯಾಮಾರಿದ್ರೂ ಡೇಂಜರ್ ಫೇಕ್ಸ್. ಮಡಿಕೇರಿ ಅಂದ್ರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಚುಮು ಚುಮು ಚಳಿ, ಬೆಟ್ಟಗಳ ನಡುವೆ ಸಾಗುವ ಮನಮೋಹಕ ಮೋಡಗಳ ಸಂಚಲನ, ಅಲ್ಲಿನ ಘಮಲು ಎಂತವರನ್ನು ಮುದಗೊಳಿಸುತ್ತೆ. ಹೀಗಾಗಿ ಅದೆಷ್ಟೋ ಪ್ರವಾಸಿಗರು ಮಡಿಕೇರಿಯತ್ತ ಬರ್ತಾರೆ. ಹೀಗೆ ಬರೋರು ಪ್ರತಿ ಕ್ಷಣಗಳನ್ನ ಮೆಲುಕು ಹಾಕಲು ಫೋಟೋ ಕ್ಲಿಕ್ಕಿಸಿಕೊಳ್ತಾರೆ. ಇದಕ್ಕಾಗಿ ಪ್ರವಾಸಿಗರು ಹೊಸ ಪ್ಲೇಸ್ಗಳನ್ನ ಕಂಡುಕೊಂಡಿದ್ದಾರೆ. ಈ ಸ್ಪಾಟ್ ಇರುವುದು ಮಡಿಕೇರಿ ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ. ನೀವು ನೋಡುತ್ತಿರುವ ಈ ಜಾಗ ಯಾವುದೇ ಪ್ರವಾಸಿ ತಾಣವಲ್ಲ, ಸೆಲ್ಫಿ ಸ್ಪಾಟ್ ಅಲ್ಲ. ಆದರೆ ರಸ್ತೆಯಲ್ಲಿಯೇ ವಾಹನ ನಿಲ್ಲಿಸಿ ಪ್ರವಾಸಿಗರು ಹುಚ್ಚಾಟವಾಡ್ತಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ 275ರಲ್ಲಿ ಭೂಕುಸಿತವಾಗಿತ್ತು. ಇಲ್ಲಿ ಮತ್ತೆ ಹೆದ್ದಾರಿ ಕುಸಿಯದಂತೆ ಸುಮಾರು 250 ಅಡಿ ಆಳದಿಂದ ತಡೆಗೋಡೆಯನ್ನ ನಿರ್ಮಿಸಲಾಗಿದೆ. ತಡೆಗೋಡೆ ಮೇಲೆ ಯಾವುದೇ ರಕ್ಷಣೆ ಇಲ್ಲ. ಪ್ರವಾಸಿಗರು ಇದನ್ನೇ ಸೆಲ್ಫಿ ಸ್ಪಾಟ್ ಮಾಡಿಕೊಂಡಿದ್ದಾರೆ. ಇದು ತಡೆಗೋಡೆ, ಇದಕ್ಕೇನು ಪ್ರೊಟೆಕ್ಷನ್ ಇಲ್ಲ, ಏನೂ ಇಲ್ಲ. ನಾಳೆ ದಿನಕ್ಕೆ ಹೆಚ್ಚು ಕಮ್ಮಿಯಾಗಿ ಯಾರಾದರೂ ಜೀವಹಾನಿ ಆದರೆ ಜಿಲ್ಲಾಡಳಿತವೇ ಇದಕ್ಕೆ ಹೊಣೆಗಾರಿಕೆ ಹೊರಬೇಕಾಗುತ್ತೆ. ಪ್ಲಸ್ ಇದೊಂದು ಟರ್ನ್ ಇರುವಂಥ, ತುಂಬ ಡೀಪ್ ಟರ್ನ್ ಇರುವಂಥ ಜಾಗ. ಇಲ್ಲಿ ಡೈಲಿ ಓಡಾಡೋರಿಗೆ ಟೂರಿಸ್ಟ್ಗಳಿಂದ ಸಮಸ್ಯೆ ಆಗ್ತಾ ಉಂಟು ಅಂತ ನಾನು ಹೇಳ ಬಯಸ್ತೀನಿ. ಯಾಕೆಂದರೆ ಗಾಡಿನವ್ರು ರೋಡಲ್ಲಿ ನಿಲ್ಲಿಸ್ತಾರೆ, ಬಂದು ಇಲ್ಲಿ ಫೋಟೋ ತೆಗಿತಿರ್ತಾರೆ. ಅವ್ರ ಜೊತೆ ಮಾತಾಡೋಕೆ ಹೋದರೆ ಜಗಳಕ್ಕೆ ದಾರಿ ಆಗುತ್ತೆ. ಇದ್ರೆ ಅವನ್ನ ಬಾಡಿ ತರಕ್ಕೆ ನಾವು ಇನ್ನೊಂದು 5 ಕಿಲೋಮೀಟರ್ ಸುತ್ಕೊಂಡು ಬರಬೇಕು, 5ರಿಂದ 8 ಕಿಲೋಮೀಟರ್. ಸುತ್ಕೊಂಡು ಬಂದು ಅವನ ಬಾಡಿ ತರಬೇಕು. ದಯವಿಟ್ಟು ಇದರ ಬಗ್ಗೆ ಸೂಕ್ತವಾದ ಒಂದು ಕ್ರಮ ಕೈಗೊಳ್ಳಬೇಕು. ಇಲ್ಲಿ ಸ್ವಲ್ಪ ಎಚ್ಚರ ತಪ್ಪಿದ್ರೂ ಪ್ರಾಣಕ್ಕೆ ಕುತ್ತು ಬರುತ್ತೆ ಅಂತ ಗೊತ್ತಿದ್ರೂ ತಡೆಗೋಡೆಯ ತುತ್ತ ತುದಿಯಲ್ಲಿ ನಿಂತು ಸೆಲ್ಫಿ ತೆಗೆದುಕೊಳ್ತಾರೆ. ಇಲ್ಲಿ ಯಾವುದೇ ನಾಮಫಲಕವನ್ನು ಹಾಕಿಲ್ಲ. ಪ್ರವಾಸಿಗರು ಇಲ್ಲೇ ವಾಹನ ನಿಲ್ಲಿಸಿ ಮೋಜು ಮಸ್ತಿ ಮಾಡ್ತಿದ್ದಾರೆ. ಇದು ಸ್ಥಳೀಯರಿಗೆ ಕಿರಿಕಿರಿ ಆಗ್ತಿದ್ದು ವಾಹನ ಸವಾರರಿಗೆ ಸಮಸ್ಯೆ ಆಗ್ತಾ ಇದೆ. ಟೂರಿಸ್ಟ್ ಬರ್ತಾ ಇದ್ದಾರೆ, ಒಳ್ಳೆ ವ್ಯೂ ಅಂತೇಳಿ ಇಲ್ಲಿ ಬಂದು ಈ ತಡೆಗೋಡೆಯಿಂದ ನಿಂತು ನೋಡಲಿಕ್ಕೆ ಸುಮಾರು ಜನ ಪ್ರಯತ್ನ ಪಡ್ತಾ ಇದ್ದಾರೆ. ಫೋಟೋ ತೆಗೆಯೋದು, ಸೆಲ್ಫಿ ತೆಗೆಯೋದೆಲ್ಲ ತುಂಬ ನಡೀತಾ ಇದೆ. ಏನು ಅಪಾಯ ಅಂತ ಹೇಳಿದ್ರೆ ನೀವು ನೋಡ್ಬೋದು, ಇಲ್ಲಿ ಸುಮಾರು ಒಂದು 200-250 ಅಡಿ ಆಳ ಈ ತಡೆಗೋಡೆ ನಿಂತ್ಕೊಂಡಿದೆ. ಏನಾದರೂ ಸ್ವಲ್ಪ ಎಚ್ಚರ ತಪ್ಪಿದ್ರೂ ಕೂಡ ಸಾವಿಗೆ ಆಹ್ವಾನ ಆಗ್ತದೆ ಪ್ರವಾಸಿಗರಿಗೆ. ಈ ತಡೆಗೋಡೆಗೆ ಯಾವುದೇ ಸೇಫ್ಟಿ ರೀತಿಯಲ್ಲಿ ರಿಯಲಿಂಗ್ಸ್ ಆಗಲಿ ಏನೂ ಇಲ್ಲ. ಪ್ರವಾಸಿಗರನ್ನ ಈಚೆ ಬಾರದಾಗಿ ಏನಾದರೂ ಒಂದು ವ್ಯವಸ್ಥೆ ಇಲ್ಲಿ ಆಗಬೇಕಾಗಿದೆ. ಇಲ್ಲಿ ಪ್ರವಾಸಿಗರಿಗಾಗಿ ಪೊಲೀಸರನ್ನ ನಿಯೋಜಿಸಲಾಗಿಲ್ಲ. ಹೀಗಾಗಿ ಅನಾಹುತಗಳನ್ನ ತಪ್ಪಿಸಲು ತಡೆಗೋಡೆಯತ್ತ ತೆರಳದಂತೆ ಮಣ್ಣು ಹಾಕಿ ಬ್ಯಾರಿಕೇಡ್ ಹಾಕಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಒಟ್ಟಿನಲ್ಲಿ ದುರಂತ ಸಂಭವಿಸುವ ಮೊದಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಮುಂದೆ ಆಗಬಹುದಾದಂಥ ಅನಾಹುತವನ್ನು ತಪ್ಪಿಸಬಹುದಾಗಿದೆ. ಇನ್ನಾದರೂ ಎಚ್ಚೆತ್ತುಕೊಂಡು ಸೂಕ್ತ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ. ಕ್ಯಾಮರಾ ಪರ್ಸನ್ ದೇವಕಾರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು.